ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಜಾಗದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಕಸಾಯಿಖಾನೆ ಹಿಂದೆ ಏನಿತ್ತು ಆ ಕಸಾಯಿಖಾನೆಗೆ ಮೇಯರ್ ಅಂತ ಮನೋಜ್ ಕುಮಾರ್ ಅವರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಅಲ್ಲಿಗೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಆ ಕಸಾಯಿಖಾನೆಯ ಬದಿಯಲ್ಲಿರುವಂಥ ಒಂದು ಖಾಸಗಿ ಸ್ಥಳದಲ್ಲಿ ಖಾಸಗಿ ಜಾಗ, ಖಾಸಗಿ ಸ್ಥಳ, ಖಾಸಗಿ ಬಿಲ್ಡಿಂಗ್ಸ್ ಒಂದು ಏನೋ ಅನಧಿಕೃತ ಬಿಲ್ಡಿಂಗ್ಸ್ ಇದೆ. ಆ ಬಿಲ್ಡಿಂಗ್ ಒಳಗೆ ಜಾನುವಾರುಗಳನ್ನು ಹತ್ಯೆ ಮಾಡೋದು, ಅದರಲ್ಲಿ ಗೋ ಹತ್ಯೆ ಮಾಡುವುದನ್ನು ಕಂಡು ಬಂದಿದೆ. ಅದರಲ್ಲಿ ಗೋಗಳ ತಲೆ ಹಲವಾರು ತಲೆಗಳು ಅಲ್ಲಿ ಕಂಡು ಬಂದಿದೆ. ಇದರ ಬಗ್ಗೆ ಅಸ್ಥಿಪಂಜರ ಸಹ ಸಿಕ್ಕಿದೆ, ಎಲುವುಗಳು ಸಿಕ್ಕಿದೆ, ಅದೆಲ್ಲ ಸಹ ಸಿಕ್ಕಿದೆ. ಅದರ ಬಗ್ಗೆ ಮೇಯರ್ ಅವರು ನಿನ್ನೆ ಪೊಲೀಸರಿಗೆ ಸಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಬೆಳಿಗ್ಗೆ ತನಕ ಪೊಲೀಸರು ಯಾವುದೇ ಕಾರ್ಯಾಚರಣೆಯನ್ನು ಮಾಡಿರಲಿಲ್ಲ. ನಾವು ಸಹ ಇರ್ಬೋದು, ಶಾಸಕರಾದ ವೇದವ್ಯಾಸ ಕಾಮತ್ ಇರ್ಬೋದು, ಕಮಿಷನರು, ACP ಎಲ್ಲರಿಗೂ ಸಹ ಫೋನ್ ಮಾಡಿದ್ದಾರೆ. ಇವತ್ತು ಕಂಪ್ಲೇಂಟನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಎಲ್ಲೋ ಒಂದು ಕಡೆ ನೀವು ಬ್ಯಾಂಕ್ ದೊರಡೆ ಆದಾಗ ದೊರಡೆ ಮಾಡಿದ ವ್ಯಕ್ತಿಯನ್ನು ಹಿಡಿದ ಮೇಲೆ ಜನರ ಮನಸ್ಸನ್ನು ಡೈವರ್ಟ್ ಮಾಡಲಿಕ್ಕೆ ನೀವು ಅವನಿಗೆ ನಾನ್ ಫೆಟಲ್ ಎನ್ಕೌಂಟರ್ ಮಾಡ್ತೀರಿ, ಕಾಲಿಗೆ ಗುಂಡು ಹೊಡಿತೀರಿ. ನೀವು ಇಂಥ ಕೇಸ್ಗಳಲ್ಲಿ ಗೋಹತ್ಯೆ ಮಾಡಿದವರನ್ನು ಹಿಡಿದು ನೀವೆರಡು ನಾನ್ ಫೆಟಲ್ ಎನ್ಕೌಂಟರ್ ಮಾಡುವಂಥ ಧೈರ್ಯ ತೋರಿಸಬೇಕಂತ ಅವಶ್ಯಕತೆ ಪೊಲೀಸರಿಗಿದೆ. ಮಾಂಕಾಳ ವೈದ್ಯರವರು ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದನ್ನು ಇವರು ಪಾಲಿಸಬೇಕು. ಪೊಲೀಸರು ಮಾಂಕಾಳ ವೈದ್ಯರ ಸ್ಟೇಟ್ಮೆಂಟನ್ನು ನಾವು ಸ್ವಾಗತ ಮಾಡ್ತೇವೆ. ಅದೇ ರೀತಿ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಬೇಕಾಗಿದೆ. ಮೇಯರ್ ಅವರು ಈವಾಗಲೇ ಅನಧಿಕೃತ ಕಟ್ಟಡ ಏನಿದೆ ಅದಕ್ಕೆ JCBಯನ್ನು ನಾವು ಓಡಿಸ್ತೇವೆ. JCBಯನ್ನು ಓಡಿಸಲಿಕ್ಕೆ ಈವಾಗಲೇ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಅದು ನ್ಯಾಯಯುತವಾಗಿ ಆಗಬೇಕಾಗಿದೆ. ಎರಡನೇದಾಗಿ ಅದು ಖಾಸಗಿ ಸ್ಥಳ ಅಂತ ಮಾಹಿತಿ ಬಂದಿದೆ. ಪೊಲೀಸರು ತಮ್ಮ FIR ರಿಪೋರ್ಟಲ್ಲಿ ಅಸಿಸ್ಟೆಂಟ್ ಕಮಿಷನರ್ಗೆ ಏನು ಮಾಜಾರು ಮಾಡಿ ಕಳಿಸ್ತಾರೆ ಅದರಲ್ಲಿ ಅದರ ಸರ್ವೆ ನಂಬರು ಮತ್ತು ಜಾಗದ ಗುರುತನ್ನು ಅವರು ಕಳಿಸ್ಬೇಕಾಗಿದೆ. ಅದನ್ನು ಇಮಿಡಿಯೇಟ್ ಆಗಿ ಸರ್ಕಾರ ಅದನ್ನು ಮುಟ್ಟುಗೋಲು ಮಾಡಿಕೊಳ್ಬೇಕು. ಹಿಂದಿನ ಅವಧಿಯಲ್ಲಿ ನಮ್ಮ ಸರ್ಕಾರದಿಂದ ಅವಧಿಯಲ್ಲಿ ಎಲ್ಲೆಲ್ಲ ಅನಧಿಕೃತವಾಗಿ ಕಸಾಯಿಖಾನೆಗಳನ್ನು ನಡೆಸ್ತಾ ಇದ್ರು, ನಾವು ಅದನ್ನೆಲ್ಲ ಮುಟ್ಟುಗೋಲನ್ನು ಹಾಕಿದ್ದೇವೆ. ಅದನ್ನೆಲ್ಲ ಆ ಖಾಸಗಿ ಸ್ಥಳವನ್ನು ಮುಟ್ಟುಗೋಲು ಹಾಕುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿತ್ತು. ಆ ಎದರಗಾರಿಕೆಯನ್ನು ಇಲ್ಲಿನ ಕಾಂಗ್ರೆಸ್ ರಾಜಕಾರಣಿಗಳಿರ್ಬೋದು, ಕಾಂಗ್ರೆಸ್ನ ಜಿಲ್ಲಾ ಮಂತ್ರಿಗಳಿರ್ಬೋದು ಮತ್ತು ಪೊಲೀಸರು ಇರ್ಬೋದು ಇಮಿಡಿಯೇಟ್ ಆಗಿ ಮಾಡಬೇಕಂತ ಅವಶ್ಯಕತೆ ಇದೆ. ಮತ್ತು ಅದಕ್ಕೆ ಅವಕಾಶ ಸಹ ಇದೆ. ಯಾಕಂದರೆ ಈಗಿರುವಂಥ ಲಾ ಅಲ್ಲಿ ಅದಕ್ಕೆ ಅವಕಾಶ ಇದೆ. ಅವರನ್ನು ಮಾಡಿದರೆ ಮಾತ್ರ ಜನರಿಗೆ ಪೊಲೀಸರ ಮೇಲೆ ಮತ್ತು ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಏನು ನಡೆಸ್ತಾ ಇದ್ರೆ ಅದರ ಮೇಲೆ ನಂಬಿಕೆ ಬರಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಇದು ನಂಬಲು ಅಸಾಧ್ಯವಾದಂಥ ಇದು ಇವ್ರ ಮೇಲೆ ನಂಬಿಕೆ ಬರಲಿಕ್ಕೆ ಅಸಾಧ್ಯ. ಇಡೀ ಜಿಲ್ಲಾದ್ಯಂತ ಎಲ್ಲ ಕಡೆ ಸಹ ಗೋಕಳ್ಳತನ ಆಗ್ತಾ ಇದೆ. ಗೋಕಳ್ಳರು ಪೊಲಿಟಿಕಲ್ ಬ್ಯಾಕಿಂಗ್ ಇದೆ ಅನ್ನುವಂಥ ಕಾರಣಕ್ಕಾಗಿ ರಾಜಾರೋಷವಾಗಿ ಎದೆ ಬಿಚ್ಚಿಕೊಂಡು ಊರಿಡಿ ತಿರುಗಾಡ್ತಾ ಇದ್ದಾರೆ. ಅವರನ್ನು ಅರೆಸ್ಟ್ ಮಾಡಿದ್ರೆ ಸಣ್ಣ ಕೇಸ್ ಹಾಕಿ ಅವರನ್ನು ಬಿಡ್ತಾ ಇದ್ದಾರೆ. ಯಾವುದೇ ರೀತಿಯ ಕ್ರಮಗಳು ಆಗ್ತಾ ಇಲ್ಲ. ಯಾರೋ ಮೇಲೆ ನೀವು ಗುಂಡು ಹೊಡಿಸೋ ಬದಲು ಇಂಥವ್ರ ಮೇಲೆ ಗುಂಡು ಹೊಡಿಸಿದ್ರೆ ಒಳ್ಳೇದನ್ನುವ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಈಗ ನಿಮ್ಮ ಕ್ಷೇತ್ರದಲ್ಲಿ ಹಿಂದೆ ನನ್ನ ಕ್ಷೇತ್ರದಲ್ಲಿ 3 ಕಡೆ ಮೊದಲನೇದಾಗಿ ಇಡೀ ರಾಜ್ಯದಲ್ಲೇ ಮೊದಲ ಬಾರಿಗೆ ನಾವು ಅನಧಿಕೃತವಾಗಿ ಖಾಸಗಿ ಸ್ಥಳದಲ್ಲಿ ಯಾರು ಜಾನುವಾರು ಹತ್ಯೆಯನ್ನು ಮಾಡಿದ್ದಾರೆ ಆ ಸ್ಥಳವನ್ನು ಮುಟ್ಟುಗೋಲು ಹಾಕಲಿಕ್ಕೆ ಮೊದಲ ಬಾರಿ ಇಡೀ ರಾಜ್ಯದಲ್ಲಿ ಮೊದಲ ಬಾರಿ ನನ್ನ ಕ್ಷೇತ್ರದಲ್ಲಿ 3 ಜಾಗದಲ್ಲಿ ನಾನು ಮಾಡಿದ್ದೆ. ಅದಾದ ನಂತರ ಇವ್ರದ್ದೆಲ್ಲ ಆಟ ಸ್ವಲ್ಪ ನಿಂತಿತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಹೆದರ್ತಾ ಇದ್ರು. ಇವರು MLAಗಳಿರ್ಬೋದು, ಇಲ್ಲಿನ ಕಾರ್ಯಕರ್ತರು ಅದನ್ನು ಸ್ವಲ್ಪ ಫಾಲೋಅಪ್ ಮಾಡ್ತಾರೆ ಅನ್ನುವಂಥ ಮಾಹಿತಿಯಿಂದ ಸ್ವಲ್ಪ ಹೆದರಿದ್ದಾರೆ. ಮೊನ್ನೆ ಸಹ ಒಂದು ಕೇಸ್ ಆಗಿತ್ತು ಸುರತ್ಕಲ್ಲಲ್ಲಿ. ನಾನು ಪೊಲೀಸರಿಗೆ ಹೇಳಿದ್ದೆ, ನೀವು ಮಾಡುವಂಥ ಮಾಜರ್ ರಿಪೋರ್ಟಲ್ಲಿ RTCಯನ್ನು ನಮೂದು ಮಾಡಿ ಕಳಿಸಿ ಅನ್ನುವಂಥದ್ದನ್ನು. ಈಗ ಪುನಃ ಒಂದು ವೇಳೆ ಆದರೆ ಪೊಲೀಸರಿಗೆ ನಮ್ಮ ಜಾನುವಾರುಗಳ ರಕ್ಷಣೆ ಮಾಡಲಿಕ್ಕೆ ಆಗದಿದ್ದರೆ ನಾವು ಲಾ ಆ್ಯಂಡ್ ಆರ್ಡರ್ನ ವಿಷಯಕ್ಕಾಗಿ ಇಷ್ಟುವರೆಗೆ ಸುಮ್ಮನಿದ್ದೆವು. ಇನ್ನು ನಾವೇ ಹೋಗಿ ಲಾ ಆ್ಯಂಡ್ ಆರ್ಡರನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಬಾರ್ದಂಥ ಪರಿಸ್ಥಿತಿ ಬರಬಾರ್ದು. ಆದರೆ ನಮಗೆ ಅವಕಾಶ ಕೊಡೋದಿದ್ದರೆ ಪೊಲೀಸರು ನಿದ್ರೆ ಮಾಡ್ತಾ ಕೂತ್ರೆ ನಾವು ಅದನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ನಾವೇ ಬಂದು ಏನಾದರೂ ಮಾಡಬೇಕಾಗ್ತದೆ ಮುಂದೆ.